ಮಾಡಲೇಬೇಕು. ಪ್ರತಿ ಪಂಚಾಯಿತಿಗೊಂದು ಗೋಶಾಲೆ ತೆರೆಯಲೇಬೇಕು. ನಷ್ಟವಾಗಿರುವ ಪ್ರತಿ ಎಕರೆ 2 ಲಕ್ಷ ಪರಿಹಾರ ನೀಡಲೇಬೇಕು. ಸಂಕಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಾರತಮ್ಯ ನಿಲ್ಲಲೇಬೇಕು. ವಾದ ವಿವಾದ ನಿಲ್ಲಲೇಬೇಕು. ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬರ ನಿರ್ವಹಣೆ ಮಾಡಲು ವಿಫಲವಾಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ. ಧ್ವನಿ ಎತ್ತಲ ಧ್ವನಿ ಇಲ್ಲದ ಶಾಸಕರುಗಳಿಗೆ ಹೇಳಿದಿಕ್ಕಾರ. ಧ್ವನಿ ಇಲ್ಲದ ಶಾಸಕರುಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ತೀವ್ರವಾದ ಬರಗಾಲವಿದ್ದರೂ ಬರ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿ ವಿಫಲವಾಗಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು. ಈ ಕೂಡಲೇ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಲೇಬೇಕು. ಈಗ 3 ತಿಂಗಳಿಂದ ಮುಂಗಾರು ಮಳೆ ಇಲ್ಲ. ಸಂಪೂರ್ಣವಾಗಿ ಮಳೆ ಕ್ಷೀಣಿಸೈತೆ. ಹೊಲ ಬಿತ್ತನೆ ಆಗಿಲ್ಲ. ರೈತರ ಬದುಕು ಬೀದಿಗೆ ಬಂದೈತೆ. ಜಾನುವಾರುಗಳಿಗೆ ಮೇವಿಲ್ಲ, ನೀರು ಇಲ್ಲ. ಕೆರೆ ಕುಂಟೆಗಳಿಗೆ ನೀರಿಲ್ಲ, ಕೊಳವೆ ಬಾಗಿಲಿಗೆ ನೀರಿಲ್ಲ, ಬತ್ತಿ ಹೋಗಿದೆ. ಏನು ಸರ್? ಕೋಲಾರ ಜಿಲ್ಲೆ 3 ತಿಂಗಳಿಂದನೂ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿದಾಗ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ. ಜನಪ್ರತಿನಿಧಿಗಳು ಇದಾಗ್ತಾ ಇಲ್ಲ. ಅದರ ಜೊತೆಗೆ ಏನು ಸರ್, ಇವತ್ತು ರಾಷ್ಟ್ರೀಕೃತ ಮತ್ತು ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರೋ ಅವ್ರು ನೋಟಿಸ್ ಕೊಡ್ತಾ ಇದ್ದಾರೆ. ಬರನೇ ಇಲ್ಲ, ನಾವು ಹುಟ್ಟಿನ ಕೂಟ ಇಲ್ಲ, ಗಂಜಿ ಇಲ್ಲ, ನಾವೇನು ಮಾಡೋದು? ಅದು ಸಮರ್ಪಕವಾಗಿ ನಿವಾರಣೆ ಮಾಡಬೇಕು. ಬರ ಅಂದರೆ ಘೋಷಣೆ ಮಾಡಬೇಕು. 3,000 ಕೋಟಿ ಅನುದಾನ ಬಿಡುಗಡೆ ಮಾಡಿ ಪ್ರತಿ ಪಂಚಾಯತಿಗೊಂದು ಗೋಶಾಲೆ ತೆರೀಬೇಕು. ಏನು ಸರ್? ಮತ್ತು ಮಾವು ಬೆಂಬಲ ಬೆಲೆಯಲ್ಲಿ ಏನು ಬಲಾಢ್ಯಗಳಿಗಾಗಿದೆ ಹೊರತು ಚಿಕ್ಕ ರೈತರಿಗಾಗಿಲ್ಲ. ಅದು ತನಿಖೆ ಆಗಬೇಕು. ಮತ್ತು ರೈತರ ರಕ್ಷಣೆಗೆ ಪ್ರತಿ ಕುಟುಂಬಕ್ಕೆ 50,000 ರೂಪಾಯಿ ಒಂದು ವೇತನ ಅಂತೇಳಿ, ಸರ್ಕಾರಿ ನೌಕರರಿಗೆ ಏನು ವೇತನ ಕೊಡ್ತೀರಾ, ಬರ ನಿರ್ವಹಣೆ ವೇತನ ಕೊಡಬೇಕಂತ ನಿಮ್ಮ ಮುಖಾಂತರ ಸರ್ಕಾರಕ್ಕೆ, ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತೀವಿ. ರಾಜ್ಯದಲ್ಲಿ ತೀವ್ರವಾದ ಬರಗಾಲ ಆವರಿಸಿದ್ದು, ಮುಂಗಾರು ಮಳೆ ನಿರೀಕ್ಷೆಯಲ್ಲಿದ್ದ ರೈತರು ಕೃಷಿ ಜಮೀನಿನಲ್ಲಿ ಹೊಲಗಳನ್ನು ಅದಾ ಮಾಡಿಕೊಂಡು ರಾಗಿ, ನೆಲಗಡಲೆ ಮತ್ತು ತೊಗರಿಯನ್ನು ಬಿತ್ತನೆ ಮಾಡಲು ಕಾತರದಿಂದ ಕಾಯ್ತಾ ಇದ್ರೂ 3 ತಿಂಗಳಿಂದ ಮಳೆ ಇಲ್ಲ. ತೀವ್ರವಾದ ಬರಗಾಲ ಆಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತು ಮೇವಿಗೆ ಹಾಹಾಕಾರ ಇದ್ದೈತೆ. ಅದರ ಜೊತೆಗೆ ಕೆರೆ ಕುಂಟೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿ ಇವತ್ತು ಕೊಳವೆ ಬಾವಿಗಳಲ್ಲೂ ಸಹ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತೀವ್ರವಾದ ಬರಗಾಲ ಆಗಿರೋದ್ರಿಂದ ಏನು ರಾಜ್ಯ ಸರ್ಕಾರ ಕೂಡಲೇ ಬರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ ಬರ ನಿರ್ವಹಣೆಗೆ ವಿಶೇಷವಾದ ತಂಡ ರಚನೆ ಮಾಡಬೇಕಾಗಿತ್ತು. ಅದು ಯಾವುದೂ ಮಾಡ್ತಾನೇ ಇಲ್ಲ. ಅವರೇನಾದ್ರೂ ಜಗ್ಗಾಟದಲ್ಲಿ ತೊಡಗಿದ್ದಾರೆ ಹೊರತು ಯಾವುದೇ ರೀತಿಯ ಬರ ಇದೆ, ಜನರ ಸಮಸ್ಯೆ ಇದೆ, ಗ್ರಾಮೀಣ ಪ್ರದೇಶಕ್ಕೆ ಕುಡಿಯುವ ನೀರಿದೆ, ರೈತರ ಬೆಳೆ ನಾಶ ಆಗಿದೆ, ಅವರ ಪರಿಸ್ಥಿತಿ ಏನು, ಮುಂದಿನ ಪರಿಸ್ಥಿತಿ ಏನಂತೇಳಿ ಏನೂ ಇಲ್ಲ. ಆದರೂ ಸಹ ಇವರು ಜನಪ್ರತಿನಿಧಿಗಳು, ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ದೂ ಇಲ್ಲದಂತ ಆಗ್ಬಿಟ್ಟಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರು ಕುಡಿಯುವ ನೀರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತೇಳಿ ನಾಪತ್ತೆ ಆಗಿರೋರು ಇದುವರೆಗೂ ಬಂದೇ ಇಲ್ಲ. ನಾವು ಕೇಳ್ತಾ ಇರೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಗ್ಗಾಟ ಮಾಡುವುದು ಬಿಟ್ಟು ಕೋಲಾರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಬರ ನಿರ್ವಹಣೆಗೆ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಪ್ರತಿ ಪಂಚಾಯಿತಿಗೊಂದು ಗೋಶಾಲೆ ಮತ್ತು ಮೇವಿನ ಒಂದು ಗೋಶಾಲೆಯನ್ನು ತೆರೆಯುವ ಮೂಲಕ ಮೇವು ನೀರನ್ನು ಒದಗಿಸಿ ಜಾನುವಾರುಗಳನ್ನು ರಕ್ಷಣೆ ಮಾಡಬೇಕು. ನಷ್ಟವಾಗಿರುವ ಪ್ರತಿ ಎಕರೆಗೆ 2 ಲಕ್ಷ ಪರಿಹಾರ ನೀಡಬೇಕು. ಅದರ ಜೊತೆಗೆ ರೈತರ ಸಂಪೂರ್ಣ ಸಾಲ ಅಂದರೆ ಇವತ್ತು ಖಾಸಗಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬಂದು ಇವತ್ತು ನೋಟಿಸ್ಗಳು ಕೊಟ್ಟು ರೈತರನ್ನು ಹಣ ಹರಾಜಾಗ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಬರ ಒಂದು ಹತೋಟಿಗೆ ಬರೋವರೆಗೂ ಬಲವಂತ ಸಾಲ ವಸೂಲಿ ಮಾಡಬಾರ್ದು. ಖಾಸಗಿ ಇರ್ಬೋದು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಮತ್ತು KCVL 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ಮತ್ತು ಈ ಒಂದು ಮಾವು ಬೆಳೆಗಾರರ ಹಿತ ಕಾಯದಂತಹ ಕೇಂದ್ರ ಸರ್ಕಾರನೂ ಮಾವು ಬೆಂಬಲ ಬೆಲೆ ಕೊಟ್ಬಿಡ್ತು. ಮಾವು ಬೆಂಬಲ ಬೆಲೆ ರೈತರಿಗೆ ವರದಾನವೋ ಶಾಪವೋ? ಯಾಕಂದರೆ ಮಾವು ನಿಗಮ ಮಂಡಳಿ ಇದೆ. ಬಲಾಢ್ಯಗಳಿಗೆ ಮಾತ್ರ ಅದನ್ನು ಕೊಟ್ಟರೆ ಬಿಡ್ತು, ಯಾವುದೇ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಅದನ್ನು ತನಿಖೆ ಮಾಡಬೇಕು. ಬರ ಒಂದು ಘೋಷಣೆ ಮಾಡಬೇಕು. ಅನುದಾನನ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ರೈತ ಸಂಘದಿಂದ ಎಲ್ಲ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ಜಾನುವಾರುಗಳು ಮತ್ತು ಮೇವು ಸಮೇತ ಬಂದ್ ಮಾಡುವ ಎಚ್ಚರಿಕೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀಡ್ತಾ ಇದೆ.